Hi, hello, namaskara. Welcome back to my YouTube channel, VJ Saundarya Vlogs, and welcome back to one more new vlog. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಎಸ್ ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋಲೆ ಹೇಳಿದ್ದೆ ನಮ್ಮನೆ ಹೊಸ ಮನೆಯಲ್ಲಿ ಹಾಲುಕ್ಸೋ ಕಾರ್ಯಕ್ರಮ ಇಟ್ಕೊಂಡಿದೀವಿ, ಹಾಗೆ ಸತ್ಯನಾರಾಯಣ ಸ್ವಾಮಿ ವ್ರತ ಕೂಡ ಇಟ್ಕೊಂಡಿದೀವಿ ಅಂತ. ಇವತ್ತು ಆ ಒಂದು ಪೂಜೆಗೆ ಏನೆಲ್ಲ ಪರ್ಚೇಸ್ ಮಾಡ್ತಾ ಇದೀವಿ, KR ಮಾರ್ಕೆಟ್ಗೆ ಹೋಗಿದ್ವಿ, ಏನೆಲ್ಲ ಪಚಿತಿ ಪಟ್ವಿ ಅನ್ನೋದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಮೊದಲನೇ ಬಾರಿಗೆ ಯಾರಾದ್ರೂ ನನ್ನ ಈ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಅಂಡ್ ಬನ್ನಿ ಈಗ ವ್ಲಾಗ್ ನ ಶುರು ಮಾಡೋಣ. ಟೈಮ್ ಎಷ್ಟು ಗೊತ್ತಾ? ಅರ್ಲಿ ಮಾರ್ನಿಂಗ್, ಆಲ್ಮೋಸ್ಟ್ 5:30. ಸೊ ಇವಾಗ ನಾವು ಹೋಗ್ತಾ ಇದೀವಿ KR ಮಾರ್ಕೆಟ್ಗೆ. ಹೂವು ಹಾಗೆ ಕೆಲವೊಂದು ಫ್ರೂಟ್ಸು, ಪೂಜೆಗೆಲ್ಲ ಐಟಮ್ಸ್ ಬೇಕಲ್ಲ ಅಂತ ತರಕ್ಕೆ ಹೋಗ್ತಾ ಇದೀವಿ. ನನಗಂತೂ ಫುಲ್ ಗಂಟ್ಲೆಲ್ಲ ನೋವ್ತಾ ಇದೆ. ಈ ನಡುವೆ ಫ್ರಿಜ್ಜಲ್ಲಿ ನೀರಿಟ್ಟು ಕುಡಿತಾ ಇದ್ದೀನಿ ಅದಕ್ಕಾಗಿ. ಆ್ಯಂಡ್ ರೂಪೇಶ್ ಕಾರ್ ತೆಗಿತಾ ಇದ್ದಾರೆ. ನಮ್ಮ ಚಿಕ್ಕಮ್ಮ ಮನೆ ಹತ್ರ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು KR ಮಾರ್ಕೆಟ್ಗೆ ಹೋಗೋಣ. ಬನ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ. ಚಿಕ್ಕಮ್ಮ ಮನೆ ಹತ್ರ ಬಂದ್ವಿ, ಬಿಸಿ ಬಿಸಿ ಕಾಫಿ ಕೊಟ್ಟಿದ್ದಾರೆ. ನಮ್ಮ ಜೊತೆ ವೇದು ಕೂಡ ಜಾಯ್ನ್ ಆಗ್ತಿದ್ದಾನೆ. ಹಾಯ್ ವೇದು, ಗುಡ್ ಮಾರ್ನಿಂಗ್. ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದವನೇ. ನಮ್ಮ ಚಿಕ್ಕಮ್ಮ ಕೂಡ ಬರ್ತಾ ಇದ್ದಾರೆ. ಹೋಗೋಣ, ಸಿಟಿ ಮಾರ್ಕೆಟ್ ಹೇಗಿದೆ ಅಂತ ನೋಡೋಣ. ನಮ್ಮ ಭಾಗ್ಯ ಪಿನ್ನಿ ಹತ್ರ ಲಗೇಜ್ ಎಲ್ಲ ಇಚ್ಚೋದು ಇವತ್ತು. ಗುಡ್ ಮಾರ್ನಿಂಗ್. ಇಷ್ಟೊಂದು ತಿಂಗಳಾದ್ಮೇಲೆ ನಾನು 5:30ಗೆ ಎದ್ದಿರೋದು ಗೊತ್ತಾ. ಏನೋ ಒಂಥರ ಫುಲ್ ಜೋಶಲ್ಲಿ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ, ಬಿಕಾಸ್ ತುಂಬಾನೇ ಅರೇಂಜ್ ಮಾಡೋದಿದೆ. ಆ್ಯಂಡ್ ನಾವು KR ಮಾರ್ಕೆಟ್ಗೆ ಹೋಗೋಷ್ಟ್ರಲ್ಲಿ 6 o'clock ಆಯಿತು. ಆ್ಯಂಡ್ ಅವಾಗ ನೋಡಿದ್ರು ಎಷ್ಟು ಜನ, ಸಾಗರನೇ ತುಂಬಿತ್ತು, ಅಷ್ಟು ಜನ ಇದ್ರು. ನಾನು ಅನ್ಕೊಂಡಿದ್ದೆ ಲಾಸ್ಟ್ ಟೈಮ್ ನಾವು ಹೋಗೋದು ಯೂಶಲಿ ಹಬ್ಬದ ಟೈಮಲ್ಲಲ್ವಾ, ಹಬ್ಬದ ಟೈಮಲ್ಲಿ ಇರ್ತಾರೆ ಅನ್ಕೊಂಡೆ. ಬಟ್ ಎವ್ರಿ ಡೇ ಇದೇ ರೀತಿ ಇರುತ್ತಂತೆ. ಆ್ಯಂಡ್ ಡೆಕೋರೇಷನ್ಸ್ ಮಾಡ್ತಾರಲ್ವ, ಈ ಮದುವೆಗಾಗಲಿ ನಾಮಕರಣಕ್ಕಾಗಲಿ, ಅದಕ್ಕೆ ಬೇಕಾಗಿರೋಂಥ ಹೂವು ಎಲ್ಲಾನು ಇಲ್ಲೇ ಸಿಗದಂತೆ. ಎವ್ರಿ ಡೇ ಇದೇ ರೀತಿ ಇರುತ್ತಂತೆ. ವಾಸನೆ ಅಂತ ಇವನು. ಬಾ, ಫಸ್ಟ್ ಟೈಮ್ ಹೆಂಗಿರುತ್ತೆ ತೋರಿಸ್ತೀನಿ. ಇಲ್ಲಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿದೆ ನಮಗೆ. ಯಾವ ರೋಡ್ ಇದು? SJP ರೋಡ್. SJP ರೋಡಿಂದನೇ ಇಟ್ಕೊಂಡ್ಬಿಟ್ಟವ್ರೆ ಹೂಗಳು. ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿಂದನೇ ಸ್ಟಾರ್ಟ್. ಇನ್ನ 1-1.5 ಕಿಲೋಮೀಟರ್ ಇದೆ ಅಲ್ಲಿಂದ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ. ಏನಾನ ಹಬ್ಬ ಆಯ್ತಾ? ಹತ್ರ ಅಲ್ಲ ಇರೋದು. ನೋಡಿ, ಲೈನ್ ಆಗಿ ಎಲ್ಲ ನೂರು. ತಗೊಂಡು ಬರೋವಾಗ ತಗೊಳೋಣ. ತುಂಬಾ ತೂಕ ಎತ್ಕೊಂಡು ಓಡಾಡೋದು ಯಾಕೆ?
ಇದೇನ್ ಪತ್ರೆ? ಇದು ಬಿಲ್ಪತ್ರೆ. ಇದು ದವಣ, ಗರ್ಕೆ ಮತ್ತೆ ಮರ್ಗ. ಅದು ಪನ್ನೀರ್ ಪತ್ರೆ ಒಂದು ಹಾಕ್ಬಿಡಿ. ಹಾ, ಸತ್ಯನಾರಾಯಣ ಸ್ವಾಮಿ ರಥಕ್ಕೆ ಪತ್ರೆಗಳು ಬೇಕು ನಾನಾ ಥರದ್ದು ಅಂತೆಲ್ಲ ಲಿಸ್ಟ್ ಕೊಟ್ಟಿದ್ರು. ಅದನ್ನೆಲ್ಲ ಹುಡುಕಿ ಫೈನಲಿ ಎಲ್ಲ ಥರದ ಹೂವನೂ ಸಿಕ್ತು. ಅವ್ರು ಏನು ಹೇಳಿದ್ರು ಅದಕ್ಕಿಂತ ಎಕ್ಸ್ಟ್ರಾನೇ ತೊಗೊಂಡ್ವಿ. ಹಾಗೆ ಬಾಳೆಹಣ್ಣು ಅಷ್ಟೇ ಒಂದು 5 kg ಹೇಳಿದ್ರು. ನಾವು ಒಂದು 8-9 kg ಅಷ್ಟು ತೊಗೊಂಡು ಫ್ರೂಟ್ಸ್ ಎಲ್ಲಾನು, ಮ್ಯಾಂಗೋ ಎಲ್ಲ ಥರದ್ದು ತೊಗೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈ ಬಾಳೆಗೊನೆ ನಾನೇ ಎತ್ಕೊಂಡ್ಬಂದಿದ್ದು ಫ್ರೆಂಡ್ಸ್. ತಲೆಯಲ್ಲಿ ಹೊತ್ತು ತಂದ ಮಹಿಳೆ ಥರ ಸುಸ್ತಾಗೋಯ್ತು ಫ್ರೆಂಡ್ಸ್. ಇದು ಯಾವತ್ತು KR ಮಾರ್ಕೆಟ್ಗೆ ಬರಲ್ಲ. ನೀನು ಬರ್ತೀಯ ವೇದಾಂತ್? ಬರಬೇಕು, ಕಷ್ಟ ನೋಡಬೇಕು. ಅದಕ್ಕೆ ಎತ್ತಕೊ ಬಂದಿದ್ದೀವಿ ಇವತ್ತು ನಿನಗೆ. ಅದು ಕುಯ್ಕೊಂಡು ತಪ್ಪ ಕವರು ಸುಮ್ಮನೆ ಇರು. ಇಲ್ಲ ನಿಂಗೆ. ಓ ನೋಡಲ್ಲಿ 3 kg ಫ್ರೆಂಡ್ಸ್. ಶೆಕೆ ನೀರು ನೋಡಿ ಫ್ರೆಂಡ್ಸ್. ಮಹಿಳೆ ಒತ್ತ ತಂದ ಹುಲ್ಲು ಅಂತಾರಲ್ಲ ಆ ತರ ತಲೆ ಮೇಲೆ ಬಾಳೆಗೊನೆ, ಒಂದ್ ಕೈಯಲ್ಲಿ ಕವರು. ಫೋಟೋ ಹಿಡಿಬೇಕಾಯ್ತು. ಎಲ್ರು ನನ್ನೇ ನೋಡ್ತಾ ಇದ್ರು. ನಾವ್ ಏನಕ್ಕೂ ಹಿಂದೆ ಮುಂದೆನೆ ನೋಡಲ್ಲ ಫ್ರೆಂಡ್ಸ್. ಅದೇನು ಹೊಸದಾಗಿ ಫ್ರೆಂಡ್ಸ್ ಅನ್ಕೊಂಡಿದ್ಯಾ? ಅದೊಂದ್ಸಲ ಕಾಮಿಡಿ ಎಂಟರ್ಟೈನ್ ಆಗಿರುತ್ತೆ, ನೋಡೋದು ಬೋರ್ ಆಗಲ್ಲ. ರೆಕಾರ್ಡ್ ಮಾಡ್ತಾ ಆಗ್ತಾ ಇದೆ. ಆಮೇಲೆ ಏನೋದು ಇನ್ಯಾವತ್ತು ನಾವು ಬಂದ್ರೆ ರೂಪೇಶ್ ನಮ್ಮ ಹತ್ರ ಕರ್ಕೊಬರ್ಬಾರ್ದು. ಯಾಕೆ ಅಂದ್ರೆ 400 rupees ಅವ್ರು ಹೇಳ್ತಾರೆ ಅನ್ಕೊಳ್ಳಿ. ಒಂದ್ 20 rupees ಕಮ್ಮಿ ಮಾಡಿ ಅಂತ ಕೇಳಲ್ಲ. ಏನ್ ಕಮ್ಮಿ ಮಾಡಬಾರ್ದು. ಹಂಗ್ ಕಮ್ಮಿ ಹೇಳಿ ಸರ್ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಕಮ್ಮಿ ಮಾಡೋದಲ್ಲ ಸುನಿ, ನಿನ್ಗೆ ಯಾವ ನೀನು ತಲೆಗೆ ಮುಡ್ಕೊಳ್ಳೋದು ಅದಕ್ಕೆಲ್ಲ ಏನ ಮಾಡ್ಕೋ. ದೇವ್ರಿಗೆ ಅಂತ ಬಂದಾಗ ನೆಗೋಷಿಯೇಟ್ ಮಾಡಬಾರ್ದು. ಎಲ್ಲ ಕಡೆ ವಿಚಾರಿಸಿ ಆಮೇಲೆ ತಗೋಬೇಕು. ಸರಿ, ಏನಂತೀರಾ ಫ್ರೆಂಡ್ಸ್? ಸರಿ, ಆಫ್ ಮಾಡು. ಹೋಗಿ ನಾನು ಸ್ನಾನ ಮಾಡ್ಬೇಕು ಇವಾಗ. ಫಸ್ಟ್ ಹೋಗ್ಬಿಟ್ಟಿದ್ದೀನಿ. ಬರೋ ದಾರಿಯಲ್ಲಿ ದೊಮ್ಲೂರ್ ಹತ್ರ ಅಯ್ಯಂಗಾರ್ ಬೇಕ್ರಿ ಇದೆ, ಮಧು ಅಯ್ಯಂಗಾರ್ ಅಂತ. ಇದು ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ಏನೇನು ಕುರುಕ್ ತಿಂಡಿಗಳು ಅಂತಾರಲ್ವಾ, ಬನ್ನು ಅದೆಲ್ಲ ಚೆನ್ನಾಗಿತ್ತು. ಅದನ್ನೆಲ್ಲ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹಾಯ್ ಯದುವೀರ್. ನೋಡಿ ಈ ಐಟಮ್ ಫ್ರೂಟ್ಸು ಮತ್ತು ಒಂದು ಸ್ವಲ್ಪ ಹೂವು ಇಲ್ಲಿದೆ. ಇದೆಲ್ಲ ಹೂವು, ಇದು ಫ್ರೂಟ್ಸು, ಇದೂ ಹೂವು, ಬಾಳೆದಿಂಡು. ಇಷ್ಟಕ್ಕೆ ಬರೀ ಫ್ಲವರ್ಸ್ಗೆ 8,000 ರೂಪಾಯಿ ಆಯಿತು. ಫ್ರೂಟ್ಸು 2,500 ರೂಪಾಯಿ. ಫ್ರೂಟ್ಸ್ ಎಷ್ಟು? 2,500. 1,400 ಇದೊಂದು 400. ಹಾಂ, ಎಷ್ಟು? 1,800 ರೂಪಾಯಿ ಫ್ರೂಟ್ಸ್. ಇಷ್ಟಾಯ್ತು. ಆಲ್ಮೋಸ್ಟ್ ಎಲ್ಲ ಒಂದು 10,000 ರೂಪಾಯಿ ಇಟ್ಕೊ. ಬಾಯ್ ಮಾಡಿ ಸ್ವೀಟಿಗೆ. ಹಾ, ಯದುವೀರ್ ಹೊಡಿತೀನಿ, ಹಂಗೆಲ್ಲ ಮಾಡಬಾರ್ದು. ನಾವು ಸ್ನಾನ ಎಲ್ಲ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಆಮೇಲೆ ಹೊಸ ಮನೆ ಹತ್ರ ಬಂದ್ವಿ. ಆ್ಯಂಡ್ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಸೋಕ್ಕೆ ಆಂಟಿನ ಕರೆಸಿದ್ದೆ. ಆಂಟಿ ಬಂದು ಆಚೆಗಡೆ ಎಲ್ಲ ತೊಳೆದು ಒಳಗಡೆ ಎಲ್ಲ ತಿರ್ಗಾ ಇನ್ನೊಂದ್ಸಲಿ ಡೀಪ್ ಕ್ಲೀನಿಂಗ್ ಮಾಡಿಸಿದ್ವಿ. ಬಟ್ ಆದರೂ ಇನ್ನೊಂದ್ಸಲಿ ಮಾಪಿಂಗ್ ಮಾಡೋಣ ಅಂತ ಮೇಡ್ ಆಂಟಿ ಬಂದಿದ್ರು. ಅವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ವಿ. ಹೌದೌದು, ಕರೆಕ್ಟ್. ಹೋಗ್ಬಿಟ್ಟು ಬನ್ನಿ.
ಅದಾದಮೇಲೆ ಅರ್ಬನ್ ಕ್ಲಾಪಿಂದ ಹುಡುಗರನ್ನ ಕರೆಸಿದ್ದೆ. ಸೊ ಎಲ್ಲ ಸ್ಕ್ರೀನ್ ರಾಡ್ಸ್ ಹಾಕಿ ಸ್ಕ್ರೀನ್ ಎಲ್ಲ ಹಾಕಿ ಆಮೇಲೆ ಕೆಲವೊಂದು ಪ್ಲಂಬಿಂಗ್ ಫಿಕ್ಚರ್ಸ್ ಎಲ್ಲ ಚೇಂಜ್ ಮಾಡೋದಿತ್ತು, ಅದನ್ನೆಲ್ಲ ಚೇಂಜ್ ಮಾಡ್ಸಕ್ಕೆ ಕರೆಸಿದ್ದೆ. ಅವರೆಲ್ಲ ಮಾಡ್ತಾಯಿದ್ರು. ಸೈಮಲ್ಟೇನಿಯಸ್ಲಿ ನಾವು ನಮ್ಮ ಕೆಲಸನೂ ಮಾಡ್ಕೋತಾ ಇದ್ವಿ. ಸ್ಕ್ರೀನ್ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಗ್ಲಾಸ್ ಬಂದಿದೆ, ಮಿರರ್ ಗ್ಲಾಸ್ ಎಲ್ಲ ಫಿಕ್ಸ್ ಮಾಡಿಸ್ಬೇಕು. ಆಮೇಲೆ ಟೇಬಲ್ ಟಾಪ್ ಎಲ್ಲ ಕ್ಲೀನ್ ಮಾಡಬೇಕು. ಅಂದರೆ ಇದಕ್ಕೂ ಹೊಸ ಗ್ಲಾಸ್ ಬಂತು, ಇವು 4 ಹೊಸ ಗ್ಲಾಸ್. ಸ್ಕ್ರೀನ್ಸ್ ಎಲ್ಲ ತಂದಿದ್ದೀನಿ, ಫಿಕ್ಸ್ ಮಾಡಬೇಕು. ಆಂಟಿ ಆಚೆ ತೊಳಿತಾ ಇದ್ದಾರೆ ಗೇಟ್ ಮುಂದೆ. ಆಂಟಿ ಆ ಮಣ್ಣೆಲ್ಲ ಹೋಗ್ಬೇಕು, ಹಂಗೆ ತೊಳ್ಬಿಡಿ. ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕ್ವಾರ್ಟರ್ಸ್ಗೆ ಹೋದ್ವಿ. ಅಲ್ಲಿ ಮಮ್ಮಿಯವ್ರು ಬಂದಿದ್ರು. ನಮ್ಮ ಮಮ್ಮಿ ಮತ್ತೆ ಸಿಂಧು ಬಂದ್ರು ನಾಳೆ ಪೂಜೆಗೆ. ಇವ್ನು ನೋಡಿ ಹೆಂಗ್ ಮಾತಾಡಿಸ್ತಾವನು ಅವ್ರನ್ನ. ಯಾರು ಬಂದಿರೋದ್ ಮಾತಾಡ್ಸ ಅಮ್ಮಮ್ಮನ. ಜಿಯ ಕೊಡು, ಅಮ್ಮಮ್ಮಗ್ ಜಿಯ ಕೊಟ್ಟ ನೀನು? ಜಿಯ ಬೇಕಂತ ಕೇಳ್ತಾನೆ. ಕೊಡೋಗ್ ಜಿಯ ಎತ್ಕೊಂಬಂದ್ ಕೊಡೋಗು. ಎತ್ಕೊಡು ಜಿಯ. ಬಂದಿದ ತಕ್ಷಣ ಏನ್ ಮಾಡ್ಬೇಕು? ಬೂವ ತಿಂತೀರಾ ಅಂತ ಕೇಳು. ಎದುವೀರ್ ಬೂವ ತಿಂತೀರಾ ಅಂತ ಕೇಳು. ಸರಿ, ಅದೆಲ್ಲ ಆಮೇಲೆ ತೋರ್ಸಿವಂತೆ. ಬೂವ ತಿಂತೀಯ ಅಂತ ಕೇಳು. ಮಾ ದೇವ, ಕೊಡು ಮಮ್ಮಿ ಕೊಡು. ಜಾಸ್ತಿ ತಣ್ಣಗೈತವ. ಆಮೇಲೆ ಎಲ್ರೂ ತಿರ್ಗಾ ಹೊಸ ಮನೆ ಹತ್ರ ಬಂದ್ವಿ. ನಮ್ಮಮ್ಮ ನೋಡಿ ಹಿಂಗೆಲ್ಲ ತೊಳೆದಿಟ್ಟಿದ್ದಾರೆ. ಸಾಮಾನೆಲ್ಲ ಪಳ ಪಳ. ನಮ್ಮ ಪಿನ್ನಿ ಎಲ್ಲ ಎತ್ತಿಡ್ತಾವ್ರೆ, ಎಲ್ಲ ಅರೇಂಜ್ ಮಾಡ್ತಾವ್ರೆ. ಊರಿಂದ ಸದ್ಯಕ್ಕೆ ನಮ್ಮ ಮಮ್ಮಿ ಹಾಗೆ ಸಿಂಧು ಅಷ್ಟೇ ಬಂದಿದ್ದು. ಬೆಳಗ್ಗೆ ನಮ್ಮ ಡ್ಯಾಡಿ ಹಾಗೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ನಮ್ಮ ನೆಂಟರು. ಅದಾದಮೇಲೆ 10:30ಗೆ ನಮ್ಮ ಚಿಕ್ಕತ್ತೆಯವರೆಲ್ಲರೂ ಬಂದರು. ಒಂದು ಮಿನಿ ಗುರುಪ್ರವೇಶ ಅಂತಲೇ ಹೇಳ್ಬೋದು, ಅಷ್ಟು ಗ್ರ್ಯಾಂಡಾಗಿ ಕೂಡ ಆಯಿತು. ಮುಂದೆ ಬರುವಂಥ ವೀಡಿಯೋಸಲ್ಲಿ ಹೇಳ್ತೀನಿ. ಇಲ್ಲಿ ನಮ್ಮ ಚಿಕ್ಕಮ್ಮ ಫೋಟೋಸ್ಗೆಲ್ಲ ಕುಂಕುಮ ಎಲ್ಲ ಇಡ್ತಾಯಿದ್ರು. ಅದಾದಮೇಲೆ ನೆನ್ನೆ ಹೋಗಿದ್ವಲ್ಲ, ಅವ್ರಿಗೆ ಕಾಲ್ ಮಾಡಿದ್ರೆ ಚೊಂಬು ಬಂದಿಲ್ಲ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಇದೆ, ಇದು ಜಸ್ಟ್ ಒಂದು 1/2 ಕಿಲೋಮೀಟ್ರಲ್ಲೇ ಇದೆ ಪದ್ಮಶ್ರೀ ಜ್ಯುವೆಲರೀಸ್ ಅಂತ. ಸೊ ಇಲ್ಲಿ ನಾವು 2 ಚೊಂಬನ್ನ ಸೆಲೆಕ್ಟ್ ಮಾಡಿದ್ವಿ, ಇದೊಂದು ಅದೊಂದು. ಈ ಕಡೆದು ಬಂದು 240 ಗ್ರಾಮ್ಸ್ ಇದೆ. ಆಮೇಲೆ ಇದು ಚಿಕ್ಕದು 194 ಗ್ರಾಮ್ಸ್ ಇದೆ. ಈ ಚಿಕ್ಕದು ಡೈಲಿ ಯೂಸ್ಗೆ ಸಾಕು ಅಂದ್ಬಿಟ್ಟು ಅದನ್ನೇ ತಗೊಂಡ್ವಿ. ಅಪ್ಪ ಬೆಳ್ಳಿ ರೇಟ್ ಕೂಡ ಎಷ್ಟು ಕಾಸ್ಟ್ಲಿ. ಆದ್ರೆ ಬೆಳ್ಳಿ ಪರ್ಚೇಸ್ ಮಾಡ್ಬೇಕಾದ್ರೆ ನನಗೆ ಒಂದು ಕನ್ಫ್ಯೂಷನ್, ಮೇಕಿಂಗ್ ಚಾರ್ಜ್ ಕೊಡ್ಬೇಕಾ ಬೇಡವಾ ಅಂತ. ಇವಾಗ GRT ಆ ತರದ್ರಲ್ಲೆಲ್ಲ ಹೋದ್ರೆ ಮೇಕಿಂಗ್ ಚಾರ್ಜ್ ಅನ್ನೋದು ತಗೊಳ್ಳಲ್ಲ, ಬಟ್ ಈ ತರ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಮೇಕಿಂಗ್ ಚಾರ್ಜ್ ಕೂಡ ತಗೊಳ್ತಾರೆ. ಸೊ ಆ ಚಿಕ್ಕ ಚೊಂಬೆಗೆ ನಮಗೆ 17,000 ಚಿಲ್ಲರೆ ಆಯ್ತು. 18,500 ಹೇಳಿದ್ದು, ಬಾರ್ಗೇನ್ ಮಾಡಿ 17,600 ಚಿಲ್ಲರೆ ಏನೋ ಕೊಟ್ವಿ. ಸೊ ಇಷ್ಟ ಆಯಿತು. ಆ ಒಂದು ಚಿಕ್ಕ ಚೊಂಬೆಗೆ ಮನೆಗೆ ತೊಗೊಂಡು ಬಂದು ಅಷ್ಟೊತ್ತಲ್ಲಿ ನಮ್ಮ ಮಮ್ಮಿ ನನ್ನ ತಂಗಿ ಎಲ್ಲ ಕ್ಲೀನ್ ಮಾಡಿದ್ರು. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಇವಾಗೆ ರೆಡಿ ಮಾಡಿಬಿಡ್ತೀವಿ, ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಅನ್ನೋದು ಸ್ಟಾರ್ಟ್ ಆಗಬೇಕು. ಸೊ 5:30ಗೆ ಸ್ಟಾರ್ಟ್ ಆಗಬೇಕು. ಪುರೋಹಿತರು ಬಂದು ನನ್ನ ಮದುವೆ ಮಾಡಿಸಿದವರು, ನನ್ನ ನಾಮಕರಣ ಮಾಡಿದವರು, ನಮ್ಮ ವಂಶ ಪರಂಪರೆಯಾಗಿ ಬರ್ತಾ ಇರೋವಂಥ ಪುರೋಹಿತರೇ ಬರ್ತಾ ಇದ್ದಾರೆ ದೊಡ್ಡಬಳ್ಳಾಪುರದಿಂದ. ಬೆಳಗ್ಗೆ ನಮ್ಮ ಡ್ಯಾಡಿ ನಮ್ಮ ಚಿಕ್ಕಮ್ಮ ಎಲ್ಲರೂ ಒಟ್ಟಿಗೆ ಬರ್ತಾ ಇದ್ದಾರೆ. ಸೊ ಅವರೇ ಮಾಡಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಣ. ಸೊ ಅಂದರೆ 5:15ಗೆಲ್ಲ ಸ್ಟಾರ್ಟ್ ಮಾಡ್ಬಿಡೋಣ. ಅಕಸ್ಮಾತ್ ಲೇಟ್ ಆದ್ರೂ ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಪೂಜೆ ಎಲ್ಲ ಅಂತ ಹೇಳಿದರು. ಆ್ಯಂಡ್ ಶನಿವಾರ ಆಗಿರೋದ್ರಿಂದ 10 ಗಂಟೆವರೆಗೂ ಟೈಮ್ ಚೆನ್ನಾಗಿದೆ, ಬಟ್ ಆದರೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು. ಓಕೆ ಅಂದ್ಬಿಟ್ಟು ನೈಟ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದೀವಿ. ಫೈನಲ್ ಆಗಿ ಈ ಥರ ರಂಗೋಲೆ ಕಾಣಿಸ್ತಾ ಇದೆ. ನಮ್ಮ ಚಿಕ್ಕಮ್ಮ ಹಾಗೆ ಸಿಂಧು ಇಬ್ಬರು ಸೇರ್ಕೊಂಡು ಹಾಕಿದ್ರು. ತುಂಬಾ ಚೆನ್ನಾಗಿದೆ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಬಂದಾದ್ಮೇಲೆ ಈಗ ದೇವ್ರ ಮನೆಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ವಿ. ಪುರೋಹಿತರು ಹೇಳಿದ್ರು, ನೀವು ಮನೆ ಒಳಗಡೆ ಫಸ್ಟು ಪರ್ಕೆ ಆ ಥರದ್ದೆಲ್ಲ ಏನು ತೊಗೊಂಡೋಗ್ಬಾರ್ದು. ಮನೆ ಒಳಗಡೆ ಹೋಗೋವಾಗ ಒಂದು ಬಿಂದಿಗೆಯಲ್ಲಿ ನೀರು ಇಲ್ಲ ದೇವ್ರದ್ದು ಒಂದು ಫೋಟೋ ತೊಗೊಂಡು ಹೋಗಿ, ಅದಾದಮೇಲೆ ನೀವು ಬೇರೆ ಐಟಮ್ಸ್ ಎಲ್ಲ ತೊಗೊಂಡೋಗಿ ಇಟ್ಕೋಬೋದು ಅಂತ ಹೇಳಿದರು. ಹಾಗಾಗಿ ಎಲ್ಲ ನೈಟೇ ಅರೇಂಜ್ ಮಾಡ್ಕೊಳ್ತಾರೆ. ಊರಿಂದಾನೆ ಅಂದರೆ ನಮ್ಮ ಮನೆ ಹತ್ರದಿಂದಾನೆ ಮಾವಿನೆಲೆ ಬೇವಿನೆಲೆ ಎಲ್ಲ ಮಮ್ಮಿ ತೊಗೊಬಂದಿದ್ರು. ಸೊ ರೂಪೇಶ್ ತೋರಣ ಕಟ್ಬಿಟ್ರು. ಸಿಂಧು ಅಲ್ಲಿ ನೋಡ್ಬೋದು ನೀವು, ಏನಂತಾರೆ ತೋಮಾಲೆ ಥರದ್ದೆಲ್ಲ ಹಾಕ್ತಾ ಇದ್ಲು. ನಮ್ಮ ಚಿಕ್ಕತ್ತೆಯವರು ಎಲ್ಲರೂ ಬಂದರು. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ತೊಗೊಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇನ್ನು ಬೆಳಗ್ಗೆ ಎದ್ದು ಪೂಜೆ ಮಾಡೋದು ಒಂದೇ ಬಾಕಿ. ಆ್ಯಂಡ್ ದೇವ್ರ ಮನೆಗೆ ಎಷ್ಟು ಲಕ್ಷಣವಾಗಿತ್ತು ಅಂದರೆ ಈ ಥರ ಸ್ಟೆಪ್ ಎಲ್ಲ ಏನೂ ಇರಲಿಲ್ಲ. ನಾನು ನಮ್ಮ ಕಾರ್ಪೆಂಟರ್ಸ್ ಹತ್ರ ರೆಡಿಮೇಡ್ ಸ್ಟೆಪ್ ಥರ ಮಾಡಿಸ್ಕೊಬಂದು ಸುಮ್ಮನೆ ಅಲ್ಲಿ ಇಟ್ಟಿದ್ದೀನಿ. ಇಟ್ಬಿಟ್ಟು ಎಲ್ಲ ಬೆಳ್ಳಿ ಐಟಮ್ಸ್ ಎಲ್ಲ ಇಟ್ಬಿಟ್ಟು ದೇವ್ರ ಫೋಟೋ ಲಕ್ಷ್ಮೀ ಸರಸ್ವತಿ ಗಣೇಶ ಇರೋದು ಒಂದು, ಮೇಲೆಗಡೆ ಶ್ರೀನಿವಾಸ, ಈ
ಕಡೆ ಲೆಫ್ಟ್ ಸೈಡು ಶಿವ ಪಾರ್ವತಿ ಅಂದ್ರೆ ಅವರ ಕುಟುಂಬ ಇರುವಂತ ಫೋಟೋ, ಅದ್ರ ಜೊತೆಗೆ ನಮ್ಮ ಮನೆ ದೇವರು ಚೌಡೇಶ್ವರಿ ಫೋಟೋ. ಸೊ ಇಷ್ಟು ಫೋಟೋ ಇಟ್ಟಿದ್ದೀನಿ. ಚಿನ್ನಿ ಕೃಷ್ಣ, ಒಂದು ಬೆಳ್ಳಿ ಕೃಷ್ಣ, ಯದುವೀರ್ ಬರ್ಡೇಗೆ ರಿಟರ್ನ್ ಗಿಫ್ಟ್ ಕೊಡಕ್ ಬಂದಿದ್ನಲ್ಲ, ಅದ್ರಲ್ಲಿ ಇನ್ನ ಮಿಕ್ಕಿರೋದಿತ್ತು. ಸೊ ಅದನ್ನು ಕೃಷ್ಣನು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ. ಇನ್ನು ನಾಳೆ ಬೆಳಗ್ಗೆ ಬಂದು ಇನ್ನೊಂದ್ಸಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಗಂಜಲ ಎಲ್ಲ ತಗೊಬಂದಿದ್ದಾರೆ ಮಮ್ಮಿ. ಸೊ ಗಂಜಲ ಎಲ್ಲ ಹಾಕಿ ಇನ್ನು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇದೇ ರೀತಿ ಇರಲಿ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ನ ಮುಗಿಸೋಣ ಬನ್ನಿ. ಸೊ ನಾಳೆ ವ್ಲಾಗು ನಾವು ಹೇಗೆ ಪೂಜೆ ಮಾಡ್ತೀವಿ, ಸತ್ಯನಾರಾಯಣ ಸ್ವಾಮಿ ವ್ರತ ಹೇಗಾಯಿತು, ಯಾರೆಲ್ಲ ಬಂದಿದ್ರು, ನಾವು ಒಂದು ಚಿಕ್ಕ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದು, ಇಷ್ಟು ಗ್ರ್ಯಾಂಡಾಗಿ ಇಷ್ಟು ಜನಕ್ಕೆ ಊಟ ಪ್ರಸಾದ ಎಲ್ಲ ಕೊಟ್ವಿ. ಸೊ ಅದೆಲ್ಲ ಕೂಡ ಒಂದು ಪುಣ್ಯ. ಯಾಕಂದರೆ ನಾವು ಅಂದ್ಕೊಂಡಿದ ತಕ್ಷಣ ಆಗೋದು ಅಲ್ಲ, ಆ ದೇವರೆಲ್ಲ ಕೃಪೆ ತೋರಿಸ್ಬೇಕು. ಆ್ಯಂಡ್ ಸ್ಪೆಷಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಬರೀ ವಿಡಿಯೋಸಲ್ಲೇ ಅಲ್ಲ ಎಲ್ಲ ವಿಷಯದಲ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ನೀವುಗಳು ಎಷ್ಟು ಪ್ರೀತಿ ತೋರಿಸ್ತೀರಾ ನನ್ನ ಮೇಲೆ, ಸದಾ ಇದೇ ರೀತಿ ತೋರಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.